ಸರಿ, ಇದನ್ನು ಬಿಡಿಸಿ ನೋಡೋಣ. ಇವತ್ತು ಬುಧವಾರ 25 ಫೆಬ್ರವರಿ 2026. ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಕೈಗೆತ್ತಿಕೊಂಡಿರುವ ವಿಷಯ ಮಾರ್ಚ್ 2026ರ ಮಕರ ರಾಶಿಯ ಭವಿಷ್ಯ ಮತ್ತು ಮಾರ್ಗದರ್ಶನ. ಹೌದು. ಮತ್ತೆ ನಮ್ಮ ಈ ವಿಶ್ಲೇಷಣಾತ್ಮಕ ಚರ್ಚೆಯ ಪ್ರಮುಖ ಉದ್ದೇಶ ಕೇವಲ ಗ್ರಹಗತಿಗಳನ್ನ, ಆ ಭವಿಷ್ಯವನ್ನ ಓದುವುದಲ್ಲ. ಖಂಡಿತ ಅಲ್ಲ. ಬದಲಿಗೆ ಈ ಮಾಹಿತಿಯ ಹಿಂದೆ ಅಡಗಿರುವ ಆರ್ಥಿಕ, ವೃತ್ತಿಪರ, ಆರೋಗ್ಯ ಮತ್ತು ಕೌಟುಂಬಿಕ ವಿಷಯಗಳ ಪ್ರಾಯೋಗಿಕ ಒಳನೋಟಗಳನ್ನ ಹೆಕ್ಕಿತೆಗೆಯುವುದು. ಅಂದ್ರೆ ಪ್ರಾಚೀನ ಪಠ್ಯಗಳು ಅಥವಾ ಪ್ರಸ್ತುತ ಮೂಲಗಳು ನೀಡುವ ಎಚ್ಚರಿಕೆಗಳನ್ನ ನಮ್ಮ ದೈನಂದಿನ ಜೀವನದ ಮನೋವಿಜ್ಞಾನಕ್ಕೆ ಹೇಗೆ ಅನ್ವಯಿಸಬಹುದು ಅಂತ ನಾವು ಇಂದು ವಿವರವಾಗಿ ನೋಡಲಿದ್ದೇವೆ. ಇಲ್ಲಿ ಗಮನ ಸೆಳೆಯುವ ಅತ್ಯಂತ ಆಸಕ್ತಿದಾಯಕ ವಿಷಯವೆಂದರೆ ಮಕರ ರಾಶಿಯ ಮೂಲಭೂತ ಹಿನ್ನೆಲೆ ಮತ್ತು ಅದರ ನೈಸರ್ಗಿಕ ಗುಣಲಕ್ಷಣಗಳು. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಮಕರ ರಾಶಿಯು ರಾಶಿಚಕ್ರದ 10ನೆಯ ರಾಶಿ. ಅಂದ್ರೆ ಮೂಲಭೂತವಾಗಿ ಉತ್ತರಾಷಾಢ ನಕ್ಷತ್ರದ 2, 3 ಮತ್ತು 4ನೇ ಪಾದಗಳು, ಶ್ರಾವಣ ನಕ್ಷತ್ರದ 4 ಪಾದಗಳು ಹಾಗೂ ಧನಿಷ್ಠ ನಕ್ಷತ್ರದ ಅಡಿಯಲ್ಲಿ ಬರುವಂತಹ ರಾಶಿ ಅಲ್ವಾ? ನಿಖರವಾಗಿ. ಈ ನಕ್ಷತ್ರಗಳ ಸಂಯೋಜನೆ ಕೇವಲ ಆಕಾಶದ ನಕ್ಷೆಯಲ್ಲ, ಇದೊಂದು ಮನೋವೈಜ್ಞಾನಿಕ ಪ್ರೊಫೈಲ್ ಇದ್ದಂತೆ. ಈ ರಾಶಿಯ ಸಂಕೇತವೇ ಬೆಟ್ಟ ಹತ್ತುವ ಮೇಕೆ. ಎಷ್ಟೇ ಕಡಿದಾದ ಬೆಟ್ಟವಾದರೂ ಛಲ ಬಿಡದೆ ಹತ್ತುವ ಮೇಕೆಯಂತೆ ಈ ರಾಶಿಯವರ ಅತ್ಯಂತ ಪ್ರಮುಖ ಗುಣಗಳೆಂದರೆ ಹುಟ್ಟು ಶಿಸ್ತು, ಕಠಿಣ ಪರಿಶ್ರಮ ಮತ್ತು ಜವಾಬ್ದಾರಿಯ ಪ್ರಜ್ಞೆ. ಅಂದ್ರೆ ಈ ನಕ್ಷತ್ರಗಳ ಅಡಿಯಲ್ಲಿ ಜನಿಸಿದವರ ಆಲೋಚನಾ ಲಹರಿಯೇ ಒಂದು ರೀತಿಯಲ್ಲಿ ಸವಾಲುಗಳನ್ನ ಎದುರಿಸಲು ಸಿದ್ಧವಾಗಿರುತ್ತದೆ ಎನ್ನಬಹುದಾ? ಖಂಡಿತ ಎನ್ನಬಹುದು. ಏಕೆಂದರೆ ನಮ್ಮ ಮೂಲಗಳ ಪ್ರಕಾರ ಹಿಂದಿನ ಕೆಲವು ತಿಂಗಳುಗಳಲ್ಲಿ ಇವರ ಜೀವನ ಬಹಳ ನಿಧಾನಗತಿಯಲ್ಲಿ ಸಾಗುತ್ತಿರುವಂತೆ ಕಂಡುಬಂದಿತ್ತು. ಹೌದು, ಒಂದು ರೀತಿಯ ಮಂದಗತಿಯಿತ್ತು. ಆದ್ರೆ ಈ ಮಾರ್ಚ್ ತಿಂಗಳು ಕ್ರಮೇಣ ಇವರ ಪರವಾಗಿ ದೊಡ್ಡ ಮಟ್ಟದ ಸಕಾರಾತ್ಮಕ ಬದಲಾವಣೆಗಳನ್ನ ತರಲಿದೆ ಎನ್ನಲಾಗಿದೆ. ವಿಶೇಷವಾಗಿ ಆರ್ಥಿಕ ಸ್ಥಿರತೆಯ ಬಗ್ಗೆ ಮೂಲಗಳಲ್ಲಿ ಬಹಳ ಸ್ಪಷ್ಟವಾದ ಮುನ್ನೋಟವಿದೆ. ನಿಜ. ಆರ್ಥಿಕ ಶಿಸ್ತು ಇವರ ಜಾಯಮಾನ. ಹಣ ಬಂದ ತಕ್ಷಣ ಖರ್ಚು ಮಾಡದೆ ಉಳಿತಾಯದ ನಿಯಮಗಳನ್ನು ಪಾಲಿಸೋದ್ರಿಂದ ಸಿಗುವ ಆತ್ಮತೃಪ್ತಿಯ ಬಗ್ಗೆ ಇಲ್ಲಿ ಉಲ್ಲೇಖಿಸಲಾಗಿದೆ. ಮೊದಲ ವಾರದಲ್ಲಿ ಮಕರ ರಾಶಿಯವರ ಆರ್ಥಿಕ ಸ್ಥಿತಿ ಅತ್ಯಂತ ಸ್ಥಿರವಾಗಿರುತ್ತದೆ ಅಂತ ಹೇಳಲಾಗಿದೆ. ಕೈಗೆ ಹಣ ಬಂದಾಗ ಅದನ್ನ ಸರಿಯಾಗಿ ನಿಭಾಯಿಸೋದು ಒಂದು ಕಲೆ. ಇದನ್ನ ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದರೆ ಇದರಲ್ಲಿ ಒಂದು ಆಳವಾದ ಮನೋವೈಜ್ಞಾನಿಕ ಎಚ್ಚರಿಕೆ ಅಡಗಿದೆ. ಹಣಕಾಸಿನ ಸ್ಥಿರತೆ ಬಂದಾಗ ಮನುಷ್ಯ ಸಹಜವಾಗಿ ಅತಿಯಾದ ಉತ್ಸಾಹ ಮತ್ತೆ ಆತ್ಮವಿಶ್ವಾಸಕ್ಕೆ ಒಳಗಾಗುತ್ತಾನೆ. ಜೇಬಿನಲ್ಲಿ ಹಣವಿದ್ದಾಗ ನಾಳೆ ಬಗ್ಗೆ ಚಿಂತೆ ಕಡಿಮೆ ಆಗತ್ತೆ. ಹೌದು. ಅದಕ್ಕಾಗಿಯೇ ಅಲ್ಪಾವಧಿಗೆ ಯಾರಿಗೂ ದೊಡ್ಡ ಭರವಸೆಗಳನ್ನು ನೀಡಬಾರದು ಎಂದು ಈ ಮೂಲಗಳು ಸ್ಪಷ್ಟವಾಗಿ ಸೂಚಿಸಿವೆ. ಯೋಚಿಸಿ ಮಾತನಾಡುವುದು ಬಹಳ ಮುಖ್ಯ. ಒಮ್ಮೆ ಭರವಸೆ ನೀಡಿ ಅದನ್ನ ಈಡೇರಿಸಲು ಸಾಧ್ಯವಾಗದಿದ್ದರೆ ಅದು ಸಂಬಂಧಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಇದು ನಿಜಕ್ಕೂ ಆಲೋಚಿಸಬೇಕಾದ ವಿಷಯ. ಆರ್ಥಿಕ ಭದ್ರತೆ ಸಿಕ್ಕ ತಕ್ಷಣ ನಾವೆಲ್ಲರೂ ಸ್ವಲ್ಪ ಮೈಮರೀತೇವೆ. ಆ ಮೈಮರೆಯುವಿಕೆಯಿಂದ ಬರುವ ಅತಿಯಾದ ಭರವಸೆಗಳೇ ಮುಂದೆ ಕುತ್ತಾಗುತ್ತವೆ. ಖಂಡಿತ. ಇನ್ನು ಮಾರ್ಚ್ ಮೊದಲ ವಾರದ ಪರಿಸ್ಥಿತಿಯನ್ನು ನೋಡಿದರೆ ಮೂಲಗಳ ಪ್ರಕಾರ ಕುಟುಂಬದಲ್ಲಿ ಅಪಾರ ಸಂತೋಷ ಮತ್ತು ನೆಮ್ಮದಿ ನೆಲೆಸುತ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಆಪ್ತ ಚರ್ಚೆಗಳು ನಡೆಯಬಹುದು. ವಿದ್ಯಾರ್ಥಿಗಳಿಗಂತೂ ಇದು ಅತ್ಯುತ್ತಮ ಸಮಯ. ಅವರು ನಿಗದಿಪಡಿಸಿದ ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ಫಲ ನೀಡುತ್ತವೆ ಅಂತ ಹೇಳಲಾಗಿದೆ. ಅಷ್ಟೇ ಅಲ್ಲ, ಹಿಂದೆ ಬಹಳ ಕಷ್ಟಕರವೆಂದು ತೋರುತ್ತಿದ್ದ ಗೊಂದಲಮಯ ಸಮಸ್ಯೆಗಳು ಈಗ ತಾವಾಗಿಯೇ ಬಗೆಹರಿಯುವ ಹಂತಕ್ಕೆ ಬರ್ತವೆ. ಹೌದು. ಜೊತೆಗೆ ದೂರ ಪ್ರದೇಶದಲ್ಲಿರುವ ಮಕ್ಕಳಿಂದ ಅವರ ಯಶಸ್ಸಿನ ಸಂತೋಷದ ಸುದ್ದಿ ಬರುತ್ತದೆ. ವಿವಾಹ ಯೋಗ ಕೂಡಿಬರುವ ಸಾಧ್ಯತೆಗಳೂ ಇವೆ ಮತ್ತು ದೀರ್ಘಕಾಲದ ಪ್ರವಾಸದ ಯೋಗವೂ ಇದೆ. ಈ ಮೊದಲ ವಾರದ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಇದು ಮುಂಬರುವ ದೊಡ್ಡ ಅವಕಾಶಗಳಿಗೆ ಮಾನಸಿಕವಾಗಿ ಸಿದ್ಧರಾಗುವ ಹಂತದಂತೆ ಕಾಣುತ್ತದೆ. ಕುಟುಂಬದಲ್ಲಿ ನೆಮ್ಮದಿ ಇದ್ದಾಗ ಮನುಷ್ಯನ ಆತ್ಮವಿಶ್ವಾಸ ಗಣನೀಯವಾಗಿ ಹೆಚ್ಚಾಗುತ್ತೆ ಅಲ್ವಾ? ಎಲ್ಲೇ ವಿಷಯ ನಿಜವಾಗ್ಲೂ ಕುತೂಹಲಕಾರಿಯಾಗುವುದು. ಮಾರ್ಚ್ 2ನೇ ವಾರಕ್ಕೆ ಕಾಲಿಟ್ಟಿದ್ದಂತೆ ವೃತ್ತಿ ಜೀವನದಲ್ಲಿ ಒಂದು ಅನಿರೀಕ್ಷಿತ ಮತ್ತು ದೊಡ್ಡ ಜಿಗಿತ ಕಂಡುಬರುತ್ತದೆ ಎಂದು ಮೂಲಗಳು ಹೇಳುತ್ತವೆ. ಅಂದ್ರೆ ಕಚೇರಿಯಲ್ಲಿ ಇವರು ಪಟ್ಟ ಕಷ್ಟ ಮತ್ತು ಪ್ರಾಮಾಣಿಕ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುವ ಸಮಯ ಇದು. ಮೇಲಧಿಕಾರಿಗಳಿಂದ ಪ್ರಶಂಸೆ, ಬೆಂಬಲ ಸಿಗುವುದರ ಜೊತೆಗೆ ಹೊಸ ಜವಾಬ್ದಾರಿಗಳು ಇವರನ್ನ ಅರಸಿ ಬರ್ತವೆ. ಯಾರಾದ್ರೂ ಹೊಸ ಉದ್ಯೋಗವನ್ನ ಹುಡುಕುತ್ತಿದ್ರೆ ಅಥವಾ ಪ್ರಸ್ತುತ ಉದ್ಯೋಗವನ್ನ ಬದಲಾಯಿಸುವ ಯೋಚನೆಯಲ್ಲಿದ್ರೆ ಅದಕ್ಕೆ ಇದು ಸುವರ್ಣ ಅವಕಾಶ ಅಂತ ಬಣ್ಣಿಸಲಾಗಿದೆ.
ಆದರೆ ವೃತ್ತಿಜೀವನದ ಈ ಹಠಾತ್ ಯಶಸ್ಸು ಕೇಳಲು ಬಹಳ ಚೆನ್ನಾಗಿದೆ, ಆದರೂ ಈ ಯಶಸ್ಸಿನ ಜೊತೆಯಲ್ಲೇ ಬರುವ ಸವಾಲುಗಳ ಬಗ್ಗೆಯೂ ಗಂಭೀರವಾದ ಎಚ್ಚರಿಕೆ ನೀಡಲಾಗಿದೆ. ಕೆಲಸದ ಜವಾಬ್ದಾರಿ ಹೆಚ್ಚಾದಾಗ ಸಹಜವಾಗಿಯೇ ಒತ್ತಡವೂ ಹೆಚ್ಚಾಗುತ್ತೆ. ಹೌದು, ಕಚೇರಿಯಲ್ಲಿ ಮೇಲಧಿಕಾರಿಗಳೊಂದಿಗೆ ಅಥವಾ ಸಹೋದ್ಯೋಗಿಗಳೊಂದಿಗೆ ಸಣ್ಣಪುಟ್ಟ ತಪ್ಪು ತಿಳುವಳಿಕೆಗಳು ಉಂಟಾಗುವ ಸಾಧ್ಯತೆಯಿದೆ. ಸಂವಹನದ ಕೊರತೆಯಿಂದ ಗೊಂದಲಗಳು ಶುರುವಾಗ್ತವೆ. ಅಂದ್ರೆ ಈ ಹೊಸ ಜವಾಬ್ದಾರಿಗಳು ಕೇವಲ ಖುಷಿಯ ವಿಷಯವಲ್ಲ, ಅದೊಂದು ಸಾಮಾಜಿಕ ಪರೀಕ್ಷೆ ಇದ್ದಂತೆ. ಇಂಥ ಸಂದರ್ಭಗಳಲ್ಲಿ ಕೋಪಗೊಂಡು ತಕ್ಷಣ ಪ್ರತಿಕ್ರಿಯಿಸುವ ಬದಲು ಸ್ವಲ್ಪ ಸಮಯ ಯೋಚಿಸಿ ವರ್ತಿಸುವುದು ಜಾಣತನ. ಎಲ್ಲವನ್ನೂ ವೈಯಕ್ತಿಕವಾಗಿ ತೆಗೆದುಕೊಳ್ಳದೆ ಒಂದು ವೃತ್ತಿಪರ ದೃಷ್ಟಿಕೋನದಿಂದ ನೋಡೋದರ ಮಹತ್ವವನ್ನ ಇಲ್ಲಿ ಎತ್ತಿ ತೋರಿಸಲಾಗಿದೆ. ಜೊತೆಗೆ ಇದೇ 2ನೇ ವಾರದಲ್ಲಿ ಮಿಶ್ರ ಆರೋಗ್ಯ ಫಲಿತಾಂಶಗಳ ಬಗ್ಗೆಯೂ ಎಚ್ಚರಿಕೆಯಿದೆ. ತಕ್ಷಣದ ಮುನ್ನೆಚ್ಚರಿಕೆ, ಸಾಕಷ್ಟು ವಿಶ್ರಾಂತಿ, ಸಕಾಲಿಕ ಆಹಾರ ಮತ್ತು ಧಾರಾಳವಾಗಿ ನೀರು ಕುಡಿಯುವುದರ ಅಗತ್ಯವನ್ನ ಮೂಲಗಳು ಒತ್ತಿ ಹೇಳಿವೆ. ದೇಹ ಎಷ್ಟೇ ದಣಿದಿದ್ದರೂ ಇನ್ನೊಂದು ಕೆಲಸ ಮುಗಿಸ್ಬಿಡೋಣ ಎಂಬ ಹಠಕ್ಕೆ ಬಿದ್ದಾಗ ಆರೋಗ್ಯ ಕೈಕೊಡ್ತದೆ. ಖಂಡಿತ. ಮತ್ತು ಪ್ರವಾಸ ಮಾಡುವಾಗ ವೇಗ ನಿಯಂತ್ರಣ, ಅಗತ್ಯ ದಾಖಲೆಗಳು ಮತ್ತು ಹಣದ ಬಗ್ಗೆ ಜಾಗರೂಕತೆ ವಹಿಸಬೇಕಾದ ನಿರ್ದಿಷ್ಟ ಅಂಶಗಳನ್ನ ಉಲ್ಲೇಖಿಸಲಾಗಿದೆ. ತ್ವರಿತ ಲಾಭದ ಆಸೆಯಿಂದ ಹೂಡಿಕೆ ಮಾಡಬಾರ್ದು ಅನ್ನೋ ಎಚ್ಚರಿಕೆಯನ್ನು ನೀಡಲಾಗಿದೆ. ಒಂದೇ ರಾತ್ರಿಯಲ್ಲಿ ಲಾಭ ತರುವ ಯೋಜನೆಗಳಿಗೆ ಮುರುಳಾಗಬಾರ್ದು. ಆರ್ಥಿಕ ಎಚ್ಚರಿಕೆಯ ವಿಚಾರದಲ್ಲಿ ಇದು ಬಹಳ ಪ್ರಾಯೋಗಿಕವಾದ ಸಲಹೆ. ಹೌದು. ಇನ್ನು 3ನೇ ವಾರದತ್ತ ಗಮನ ಹರಿಸಿದಾಗ ಈ ಆರ್ಥಿಕ ಶಿಸ್ತಿನ ಅಗತ್ಯ ಇನ್ನಷ್ಟು ಸ್ಪಷ್ಟವಾಗುತ್ತೆ. ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಳ್ಳುವುದು, ಸಮಾಜದಲ್ಲಿ ಮಾತಿಗೆ ಬೆಲೆ ಹೆಚ್ಚಾಗುವುದು ಮತ್ತು ಭೂಮಿ ಅಥವಾ ವಾಹನ ಖರೀದಿಯ ಸಾಧ್ಯತೆಗಳ ಬಗ್ಗೆ ಮಾಹಿತಿಯಿದೆ. ಸಮಾಜದಲ್ಲಿ ಒಂದು ಗೌರವಯುತ ಸ್ಥಾನ ಸಿಗುತ್ತದೆ. ಆದರೆ ಇದೇ ಸಮಯದಲ್ಲಿ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವ ಅಪಾಯದ ಬಗ್ಗೆ ವಿಶ್ಲೇಷಣೆಯಲ್ಲಾಗಿದೆ. ಅಂದ್ರೆ ಹೆಚ್ಚು ಹಣ ಪಾವತಿಸಿ ಕಡಿಮೆ ಲಾಭ ಪಡೆಯುವ ಸಾಧ್ಯತೆ ಇರುವುದರಿಂದ ಪ್ರಮುಖ ಖರೀದಿ ಮತ್ತು ಹೂಡಿಕೆಗಳನ್ನ ಮುಂದೂಡುವುದು ಜಾಣತನ ಅಂತ ವಿವರಿಸಲಾಗಿದೆ. ಹೌದು, ಸ್ಟೇಟಸ್ ಕಾಪಾಡಿಕೊಳ್ಳಲು ಹೋಗಿ ಜೇಬು ಖಾಲಿ ಮಾಡಿಕೊಳ್ಳುವ ಸಾಧ್ಯತೆಗಳಿರುತ್ತವೆ. ಖರ್ಚಿನ ಜೊತೆಗೆ 3ನೇ ವಾರದಲ್ಲಿ ಆರೋಗ್ಯದ ನಿರ್ದಿಷ್ಟ ಸಮಸ್ಯೆಗಳ ಬಗ್ಗೆಯೂ ಉಲ್ಲೇಖವಿದೆ. ವಿಶೇಷವಾಗಿ ಕುತ್ತಿಗೆ ಮತ್ತು ನರಮಂಡಲಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ದೀರ್ಘಕಾಲ ಕಂಪ್ಯೂಟರ್ ಮುಂದೆ ಕುಳಿಯುವುದರಿಂದ ಬರುವ ಸಾಧ್ಯತೆಯ ಬಗ್ಗೆ ನಿರ್ದಿಷ್ಟವಾಗಿ ಹೇಳಲಾಗಿದೆ. ವೃತ್ತಿಜೀವನದಲ್ಲಿ ಯಶಸ್ಸು ಸಿಗುತ್ತಿದೆ, ಹೊಸ ಜವಾಬ್ದಾರಿಗಳು ಬಂದಿವೆ ಎಂದರೆ ದೀರ್ಘಕಾಲದವರೆಗೆ ಒಂದೇ ಸಮನೆ ಕೆಲಸ ಮಾಡುವುದು ಅನಿವಾರ್ಯವಾಗುತ್ತೆ. ಸರಿಯಾದ ಭಂಗಿಯಲ್ಲಿ ಕೂರದಿರುವುದು ಈ ಕುತ್ತಿಗೆ ನೋವಿಗೆ ನೇರ ಕಾರಣವಾಗುತ್ತೆ. ನಮ್ಮ ದೇಹದ ಭಂಗಿ ಮತ್ತು ಕೆಲಸದ ಒತ್ತಡ ಎರಡೂ ಸೇರಿಕೊಂಡು ಪರಿಣಾಮ ಬೀರುತ್ತವೆ. ಇದೇ ರೀತಿ ವಿದ್ಯಾರ್ಥಿಗಳಿಗೂ ಒಂದು ಗಂಭೀರವಾದ ಕಿವಿಮಾತು ಹೇಳಲಾಗಿದೆ. ಹೌದು, ವಿದ್ಯಾರ್ಥಿಗಳು ಫೋನ್ ಮತ್ತು ಇತರ ಗೊಂದಲಗಳಿಂದ ದೂರವಿರಬೇಕು. ನಾಳೆ ಓದೋಣ ಎಂಬ ಸೋಮಾರಿತನ ಬಿಟ್ಟು ಸಣ್ಣ ಗುರಿಗಳನ್ನು ಇಟ್ಕೊಂಡು ಪ್ರತಿದಿನ ಅಧ್ಯಯನ ಮಾಡೋದರ ಪ್ರಾಮುಖ್ಯತೆಯನ್ನು ವಿವರಿಸಲಾಗಿದೆ. ಪ್ರತಿದಿನ ಸ್ವಲ್ಪವಾದರೂ ಅಧ್ಯಯನ ಮಾಡುವ ಶಿಸ್ತಿನ ಅಭ್ಯಾಸ ರೂಢಿಸಿಕೊಳ್ಳಬೇಕು. ಇನ್ನು 4ನೇ ಹಾಗೂ ತಿಂಗಳ ಕೊನೆಯ ವಾರದತ್ತ ಬಂದ್ರೆ ಈ ವಾರ ಸಂಪೂರ್ಣವಾಗಿ ತಾಳ್ಮೆಯ ಪರೀಕ್ಷೆಯ ಸುತ್ತ ತಿರುಗುತ್ತದೆ. ಸಂಬಂಧಿಕರೊಂದಿಗಿನ ವಿವಾದಗಳು ಬಗೆಹರಿಯುವ ಬಗ್ಗೆ ಸೂಚನೆಗಳಿವೆ, ಆದರೆ ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕುತ್ತದೆ. ಯಾವ ಪ್ರಶ್ನೆ? ನಾವು ಕಷ್ಟದ ಸಮಯದಲ್ಲಿ ವಿವಾದಗಳ ಸುಳಿಯಲ್ಲಿ ಸಿಲುಕಿದಾಗ ಎಷ್ಟು ತಾಳ್ಮೆಯಿಂದ ಇರುತ್ತೇವೆ ಎಂಬುದು. ವಿಶೇಷವಾಗಿ ಆಸ್ತಿ ವಿವಾದಗಳು ಮತ್ತು ನ್ಯಾಯಾಲಯದ ಪ್ರಕರಣಗಳಲ್ಲಿ ಆತುರಪಡದೆ ತಾಳ್ಮೆಯಿಂದಿರಬೇಕಾದ ಅವಶ್ಯಕತೆಯನ್ನ ವಿಶ್ಲೇಷಿಸಲಾಗಿದೆ. ಹೌದು, ಯಾವುದೇ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ತಜ್ಞರ ಸಲಹೆ ಪಡೆಯುವುದು ಮತ್ತು ಷರತ್ತುಗಳನ್ನ ಓದುವುದರ ಬಗ್ಗೆ ಒತ್ತು ನೀಡಲಾಗಿದೆ. ಕೇವಲ ನಂಬಿಕೆಯ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳಬಾರದು. ದಾಖಲೆಗಳ ಮೇಲಿನ ವಿಶ್ವಾಸ ಮುಖ್ಯವಾಗುತ್ತದೆ. ತಿಂಗಳ ಒಟ್ಟಾರೆ ಮುಕ್ತಾಯದ ಬೆಳವಣಿಗೆಗಳನ್ನ ನೋಡಿದರೆ ವ್ಯಾಪಾರ ವಿಸ್ತರಣೆಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸುವುದು, ಮಹಿಳೆಯರು ಕೌಟುಂಬಿಕ ಸಂದರ್ಭಗಳಿಗೆ ಹೊಂದಿಕೊಳ್ಳುವುದು ಒಳ್ಳೆಯದು ಅಂತ ಹೇಳಲಾಗಿದೆ. ಜೊತೆಗೆ ಕುಶಲಕರ್ಮಿಗಳು ಹಾಗೂ ನಿರುದ್ಯೋಗಿಗಳಿಗೆ ಸಿಗುವ ಹೊಸ ಅವಕಾಶಗಳನ್ನು ಉಲ್ಲೇಖಿಸಲಾಗಿದೆ. ಅತ್ಯಂತ ಸಂತೋಷದ ವಿಷಯವೆಂದರೆ ಮಕ್ಕಳನ್ನು ಹೊಂದಲು ಪ್ರಯತ್ನಿಸುತ್ತಿರುವವರಿಗೆ ಸಿಗುವ ಶುಭ ಸುದ್ದಿ ಹಾಗೂ ಮನೆ ನಿರ್ಮಾಣಕ್ಕೆ ಸಂಬಂಧಿಸಿದ ಬ್ಯಾಂಕ್ ಸಾಲಗಳು ಮಂಜೂರಾಗುವ ಸಕಾರಾತ್ಮಕ ಅಂಶಗಳನ್ನ ಹಂಚಿಕೊಳ್ಳಲಾಗಿದೆ. ಬಹಳ ದಿನಗಳಿಂದ ಅಲೆಯುತ್ತಿದ್ದ ಸಾಲದ ಅರ್ಜಿಗಳು ಈಗ ಅನುಮೋದನೆಗೊಳ್ಳಬಹುದು. ಇಷ್ಟೆಲ್ಲಾ ಮುನ್ನೋಟಗಳ ನಂತರ ಈ ಮೂಲಗಳು ಕೆಲವು ನಿರ್ದಿಷ್ಟ ಪರಿಹಾರಗಳು ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ನೀಡಿವೆ. ಮಾನಸಿಕ ಒತ್ತಡ, ನಿದ್ರಾಹೀನತೆ ಮತ್ತು ಆಯಾಸವನ್ನು ಎದುರಿಸಲು ಪ್ರತಿದಿನ ಸ್ವಲ್ಪ ಸಮಯ ಆಧ್ಯಾತ್ಮಿಕ ಧ್ಯಾನಕ್ಕೆ ಮೀಸಲಿಡುವುದರ ಬಗ್ಗೆ ಸಲಹೆ ನೀಡಲಾಗಿದೆ.
ಮನಸ್ಸನ್ನ ಪ್ರಶಾಂತವಾಗಿಟ್ಕೊಳ್ಳೋದು ಕೇವಲ ಆಧ್ಯಾತ್ಮಿಕ ವಿಚಾರ ಮಾತ್ರವಲ್ಲ, ಅದೊಂದು ವೈದ್ಯಕೀಯ ಅವಶ್ಯಕತೆ ಕೂಡ ಹೌದು. ಮೂಲದಲ್ಲಿ ತಿಳಿಸಲಾದ ನಿರ್ದಿಷ್ಟ ಪರಿಹಾರಗಳನ್ನ ನಮ್ಮ ತಿಳಿಯಲಿಚ್ಛಿಸುವರಿಗಾಗಿ ಪಟ್ಟಿ ಮಾಡುವುದಾದರೆ ಸೂರ್ಯಪೂಜೆ ಮಾಡುವುದು, ಶ್ರೀ ಆಂಜನೇಯ ಸ್ವಾಮಿಯ ಅಷ್ಟೋತ್ತರ ಶತನಾಮಾವಳಿಯನ್ನ ಪಠಿಸುವುದು. ಇದರಿಂದ ಮನಸ್ಸಿಗೆ ಧೈರ್ಯ ಬರುತ್ತೆ. ಶನಿವಾರದ ದಿನ ಸ್ನಾನ ಮಾಡುವ ನೀರಿನಲ್ಲಿ ಕಪ್ಪು ಎಳ್ಳನ್ನ ಬೆರೆಸಿ ಸ್ನಾನ ಮಾಡುವುದು, ಮತ್ತೆ ಬಡವರಿಗೆ ಎಣ್ಣೆಯಲ್ಲಿ ಹುರಿದ ಪೂರಿಯನ್ನು ವಿತರಿಸುವುದು. ಇದು ಮಾನಸಿಕ, ದೈಹಿಕ ಮತ್ತು ಆರ್ಥಿಕ ಬಿಕ್ಕಟ್ಟುಗಳನ್ನು ನಿವಾರಿಸುತ್ತದೆ ಅಂತ ಹೇಳಲಾಗಿದೆ. ಯಾವುದೇ ಹೊಸ ಕೆಲಸವನ್ನ ಅಮಾವಾಸ್ಯೆಯ ದಿನ ಪ್ರಾರಂಭಿಸದೆ ಅದು ಕಳೆದ ನಂತರ ಶುರು ಮಾಡುವುದು ಉತ್ತಮ ಅಂತಾನೂ ಹೇಳಲಾಗಿದೆ. ಹೌದು, ಇವೆಲ್ಲವೂ ನಮ್ಮೊಳಗಿನ ಶಿಸ್ತು ಮತ್ತು ಕರುಣೆಯನ್ನ ಬೆಳೆಸುವ ಸಾಧನಗಳಾಗಿವೆ. ಹಾಗಾದ್ರೆ ಇದರ ಅರ್ಥವೇನು? ಇಡೀ ಚರ್ಚೆಯ ಸಾರಾಂಶವನ್ನ ನಾವು ಒಟ್ಟುಗೂಡಿಸಿ ನೋಡುವುದಾದ್ರೆ, ಮಾರ್ಚ್ ತಿಂಗಳು ಮಕರ ರಾಶಿಯವರಿಗೆ ಅದ್ಭುತ ಅವಕಾಶಗಳ ಜೊತೆಗೆ ಆರೋಗ್ಯ, ಖರ್ಚು ಮತ್ತು ಸಂವಹನದಲ್ಲಿ ಎಚ್ಚರಿಕೆ ವಹಿಸಬೇಕಾದ ಸಮಯವಾಗಿದೆ. ಈ ಒಟ್ಟಾರೆ ಮುನ್ನೋಟವನ್ನ ಗಮನಿಸಿದರೆ ಇದರಲ್ಲಿ ಅಡಗಿರುವ ಪಾಠಗಳು ಬಹಳ ಸಾರ್ವತ್ರಿಕವಾಗಿವೆ. ಖಂಡಿತ. ಕಂಪ್ಯೂಟರ್ ಮುಂದೆ ಕೂರೋದ್ರಿಂದ ಬರುವ ಕುತ್ತಿಗೆ ನೋವಿನ ನಿರ್ವಹಣೆಯಾಗಲಿ, ಕಚೇರಿಯ ಒತ್ತಡವನ್ನ ವೈಯಕ್ತಿಕವಾಗಿ ತೆಗೆದುಕೊಳ್ಳದಿರೋದಾಗಲಿ, ಇವು ಕೇವಲ ಒಂದು ರಾಶಿಗೆ ಮಾತ್ರವಲ್ಲ, ಜ್ಞಾನವನ್ನ ಅರಸುವ ಪ್ರತಿಯೊಬ್ಬರಿಗೂ ಉಪಯುಕ್ತವಾದ ಪ್ರಾಯೋಗಿಕ ಪಾಠಗಳು. ಆರ್ಥಿಕ ಶಿಸ್ತು ಮತ್ತು ತಾಳ್ಮೆ ಎಲ್ಲರಿಗೂ ಬೇಕಾದ ಮೂಲಭೂತ ಗುಣ. ಇದೆಲ್ಲವನ್ನು ವಿಶ್ಲೇಷಿಸಿದ ನಂತರ ಇದು ನಮ್ಮನ್ನ ಒಂದು ಆಳವಾದ ಚಿಂತನೆಗೆ ನೂಕುತ್ತದೆ. ಆ ಚಿಂತನೆ ಏನು ಅಂತ ನಮ್ಮ ಕೇಳುಗರಿಗೆ ತಿಳಿಸ್ತಿಲ್ಲ? ಗ್ರಹಗಳ ಚಲನೆ ನಮ್ಮ ಭವಿಷ್ಯವನ್ನು ಸೂಚಿಸುತ್ತದೆಯೋ ಅಥವಾ ನಮ್ಮಲ್ಲಿ ಈಗಾಗಲೇ ಇರುವ ಶಿಸ್ತು ಮತ್ತು ತಾಳ್ಮೆಯನ್ನು ಪರೀಕ್ಷಿಸಲು ಒಂದು ಕನ್ನಡಿಯಾಗಿ ಕಾರ್ಯನಿರ್ವಹಿಸುತ್ತದೆಯೋ? ಕಷ್ಟದ ಸಮಯದಲ್ಲಿ ನಮ್ಮ ಭಾವನೆಗಳನ್ನು ನಿಯಂತ್ರಿಸುವ ಬುದ್ಧಿವಂತಿಕೆ ಮತ್ತು ಯೋಜನೆಯೇ ನೈಜ ಅದೃಷ್ಟವನ್ನ ಸೃಷ್ಟಿಸುತ್ತದೆಯಾ? ಈ ಆಳವಾದ ಪ್ರಶ್ನೆಯನ್ನ ಪ್ರತಿಯೊಬ್ಬರೂ ತಮ್ಮೊಳಗೆ ಕೇಳಿಕೊಳ್ಳಬೇಕಾಗಿದೆ. ನಿಜಕ್ಕೂ ಅದ್ಭುತವಾದ ಪ್ರಶ್ನೆ. ನಮ್ಮೆಲ್ಲರ ಯಶಸ್ಸು ನಮ್ಮ ಕೈಯಲ್ಲೇ ಇದೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ವಿಶ್ಲೇಷಣೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ಇದು ಎಲ್ಲರಿಗೂ ಉಪಯುಕ್ತವಾಗಿದೆ ಎಂದು ಭಾವಿಸ್ತೇನೆ.